ಲಕ್ಷ್ಮೀಪುರ ಎಂಬ ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಲಕ್ಷ್ಮಣ ಎಂಬ ವ್ಯಕ್ತಿ ಇದ್ದನು. ಸ್ವಂತ ಜಮೀನು ಇಲ್ಲದ ಕಾರಣ ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದನು. ಇವನು ಚೆನ್ನಾಗಿ ಓದಿದವನು. ಪಟ್ಟಣದಲ್ಲಿ ಕೆಲಸ ಸಿಗದ ಕಾರಣ ಊರಿನಲ್ಲಿ ಹಾಗೆ ಉಳಿದುಬಿಟ್ಟ. ಇವನಿಗೆ ಹೆಂಡತಿ ಮತ್ತು ಒಬ್ಬ ಮಗನಿದ್ದನು. ಅವನ ಹೆಂಡತಿ ಒಂದು ದಿನ ಹೀಗೆ ಹೇಳುತ್ತಾಳೆ. ಏನುಂದ್ರಿ, ಏನ್ ಮಾಡೋಣ ನಾವು? ಆದರೆ ಉಪವಾಸ ಮಾಡಬಹುದು. ಆದರೆ ನಮ್ಮ ಚಿಕ್ಕ ಮಗ ಹೇಗೆ ಹಸಿವನ್ನು ತಡೆದುಕೊಂಡಿರುತ್ತಾನೆ. ಅವನಿಗೋಸ್ಕರನಾದ್ರೂ ನೀವು ಏನಾದ್ರೂ ತಗೊಂಡು ಬನ್ನಿ. ನನಗೆ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ಏನ್ ಮಾಡ್ಲಿ ಕಮಲಾಕ್ಷಿ? ನಾವು ತಿನ್ನೋ ಗಂಜಿನೇ ಅವನಿಗೂ ಕೊಡು. ಈಗ ಕೆಲಸ ಸಿಗ್ತಾ ಇಲ್ಲ. 1 ವಾರ ಆಯ್ತು. ನಾನು ಕೆಲಸದ ಹುಡುಕಾಟದಲ್ಲೇ ಇದ್ದೀನಿ. ನಮ್ಮ ರಾಜರು ಕಾಲುವೆ ಗುಂಡಿಯನ್ನು ತೋಡಿಸುವ ಕೆಲಸವನ್ನು ಪ್ರಾರಂಭಿಸಿದ್ದಾರಂತೆ. ನಾನು ಅವರತ್ರ ಹೋಗಿ ಕೆಲಸ ಇದೆಯಾ ಎಂದು ಕೇಳಿಕೊಂಡು ಬರ್ತೀನಿ. ನೋಡಿ, ನೀವು ರಾಜರ ಹತ್ತಿರ ಹೋಗಿ ಕೆಲಸ ಕೇಳಿ. ಅವರು ನಿಮಗೆ ಕೆಲಸ ಕೊಟ್ಟು 1 ವಾರ ಆದ್ಮೇಲೆ ನಿನಗೆ ಸಂಬಳ ಕೊಡ್ತಾರೆ. ಅಲ್ಲಿ ತನಕ ನಾವೇನು ಮಾಡುವುದು? ಆಯ್ತು, ನಂದು ಬಂಗಾರ ಕೊಡ್ತೀನಿ. ಅದನ್ನೇ ಅಡ ಇಟ್ಟು ಮನೆಗೆ ಸ್ವಲ್ಪ ರೇಷನ್ ತಗೊಂಡ್ ಬಾ. ಆಯ್ತು ಕಮಲಾಕ್ಷಿ, ನೀನೇ ಹೇಳಿದ ಹಾಗೆ ಆಗಲಿ. ನೀನು ಬಂಗಾರ ಕೊಡು, ನಾನು ಅಡ ಇಟ್ಟು ಮನೆಗೆ ರೇಷನ್ ಆದರೂ ತರ್ತೀನಿ. ಲಕ್ಷ್ಮಣ ತನ್ನ ಹೆಂಡತಿಯ ಚಿನ್ನವನ್ನು ಅಡವಿಟ್ಟು ಬಂದ ಹಣದಲ್ಲಿ ರೇಷನ್ ತೆಗೆದುಕೊಂಡು ಮನೆಗೆ ಬಂದನು. ಕಮಲಾಕ್ಷಿ, ನೀನು ಕೊಟ್ಟ ಚಿನ್ನವನ್ನು ಅಡ ಇಟ್ಟು ರೇಷನ್ ತಗೊಂಡು ಬಂದಿರುವೆ. ಆಯ್ತು ರೀ, ಆದರೆ ನೀವು ಕೂಲಿ ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನೀವು ಚೆನ್ನಾಗಿ ಓದಿದ್ದೀರಾ. ರಾಜರ ಹತ್ರ ಹೋಗಿ ನಿಮಗೆ ಕೂಲಿ ಕೆಲಸ ಬಿಟ್ಟು ಬೇರೆ ಯಾವುದಾದರೂ ಒಳ್ಳೆ ಕೆಲಸನೇ ಕೊಡ್ತಾರೆ. ನೋಡೋಣ ಏನಾಗುತ್ತೆ. ಆಯ್ತು, ನಾನು ಹೋಗಿ ಬರ್ತೀನಿ. ಏನು ಶ್ರೀಕಾಂತ, ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀಯಾ? ಇವತ್ತು ನಾಳೆ ಅಂತ ಇರು, ನನ್ನ ಜೀವಕ್ಕೆ ಉಳಿಸೋಕೆ ಪ್ರಯತ್ನ ಪಡ್ತೀಯಾ? ಇದನ್ನು ಬಿಟ್ಟು ನಿನ್ನ ಭವಿಷ್ಯದ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ಅದೇ ನಮ್ಮ ನೀನು ಹೀಗೆ ಮಾತಾಡ್ತಾ ಇದ್ದೀಯಾ? ನಿನ್ನನ್ನ ಬಿಟ್ಟು ನಾನು ಹೇಗೆ ಇರಲಿ? ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಹೇಗೂ ಬದುಕ್ತೀನಿ. ಇವಾಗ ನಿನ್ನ ಆರೋಗ್ಯನ ಸರಿ ಮಾಡುವುದೇ ನನ್ನ ಕೆಲಸ. ಅಯ್ಯೋ, ನೀನು ಇಷ್ಟು ಚೆನ್ನಾಗಿ ಓದಿ ಕೂಲಿ ಕೆಲಸ ಮಾಡ್ತೀಯಾ ಅಂದ್ರೆ ನನಗೆ ಚಿಂತೆ ಆಗುತ್ತೆ. ನನ್ನ ಬಿಟ್ಟು ನೀನು ಪೇಟೆಗೆ ಹೋಗಿ ನಿನ್ನ ಜೀವನವನ್ನು ನೋಡ್ಕೋ. ನಿನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಹುಷಾರ್ ಮಾಡ್ತೀನಿ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಈ ಊರಿನಲ್ಲಿ ನಮಗೆ ಯಾರು ಸಾಲ ಕೊಡಲ್ಲ. ಮತ್ತೆ ದುಡ್ಡಿಗೆ ಏನು ಮಾಡ್ತೀಯಾ? ನಾನು ಪಟ್ಟಣಕ್ಕೆ ಹೋಗಿ ಉದ್ಯೋಗ ಸಂಪಾದನೆ ಮಾಡ್ತೀನಿ. ಉದ್ಯೋಗ ಸಿಗಲಿಲ್ಲ ಅಂದ್ರೆ ಮತ್ತೆ ಇದೇ ಊರಿಗೆ ವಾಪಸ್ ಬರ್ತೀನಿ. ಉದ್ಯೋಗ ಸಿಕ್ಕರೆ ನೀನು ಕೂಡ ನನ್ ಜೊತೆ ಪಟ್ಟಣಕ್ಕೆ ಬರಬೇಕು, ಆಯ್ತಾ? ಮರುದಿನ ಬೆಳಗ್ಗೆ ಲಕ್ಷ್ಮಣ ಮತ್ತು ಶ್ರೀಕಾಂತ್ ಪಟ್ಟಣಕ್ಕೆ ತೆರಳು ಪ್ರಯಾಣವನ್ನು ಬೆಳೆಸುತ್ತಾರೆ. ಶ್ರೀಕಾಂತ, ನೀನು ಇಲ್ಲೇನ್ ಮಾಡ್ತಾ ಇದ್ದೀಯಾ? ನೋಡಿದ್ರೆ ಎಲ್ಲೋ ಹೋಗ್ತಾ ಇದ್ದೀಯಾ ಅಂತ ಅನಿಸ್ತಾ ಇದೆ. ಹೋ ಅನ್ನ, ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನಾವು ಇಲ್ಲಿ ಓದಿರೋ ಓದಿಗೆ ಕೆಲಸ ಸಿಗೋಲ್ಲ, ಅದಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಹಣದ ಅವಶ್ಯಕತೆ ಇದೆ ಸ್ವಲ್ಪ, ಅದಕ್ಕೆ. ಇದು ಒಳ್ಳೆಯದೇ ಆಯ್ತು. ನಾನು ಕೂಡ ಕೆಲಸಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನಾವು ಓದಿರುವ ಓದಿಗೆ ಒಳ್ಳೆ ಕೆಲಸ ಸಿಗಬಹುದು ಅಂತ ಅನ್ಕೊಂತಾ ಇದ್ದೀನಿ. ನನಗೂ ಕೂಡ ಹಣದ ಅವಶ್ಯಕತೆ ಇದೆ. ಹೌದಾ? ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಈಗ ನೀನು ನನ್ ಜೊತೆ ಕೂಡಿರೋದು ನನಗೆ ಒಳ್ಳೆದೇ ಆಯ್ತು. ಇಬ್ಬರು ಜೊತೆಲೇ ಹೋಗಿ ಕೆಲಸ ಹುಡುಕೋಣ ಬಾ, ಕಾಡಿನಲ್ಲಿ ಹೋಗೋಣ. ಇಬ್ಬರೂ ಕೂಡ ಕಾಡಿನಲ್ಲಿ ಪ್ರಯಾಣ ಬೆಳೆಸಿದರು. ಕಾಡಿನಲ್ಲಿ ನಡೆದು ಸುಸ್ತಾಗಿ ಒಂದು ಬಂಡೆಕಲ್ಲಿನ ಮೇಲೆ ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸುತ್ತಾರೆ. ಕಾಲು ಎಲ್ಲ ನೋಯ್ತಾ ಇದೆ. ಕುಡಿಯಲು ನೀರ್ ಬೇರೆ ಇಲ್ಲ. ಹಸಿವು ಬೇರೆ ಆಗ್ತಾ ಇದೆ. ತಿನ್ನಲು ಏನಾದ್ರೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ತಂದಿರೋ ರೊಟ್ಟಿ ಚಟ್ನಿ ಎಲ್ಲ ನೀನೇ ತಿಂದು ಖಾಲಿ ಮಾಡಿದೆ. ಇವಾಗ ಮತ್ತೆ ಹೊಟ್ಟೆ ಹಸಿತಾ ಇದೆ ಅಂದ್ರೆ ನಾನೇನು ಮಾಡಲಿ? ಅದು ನಿಜಾನೇ ಬಿಡು. ಈ ಕಾಡಲ್ಲಿ ತಿನ್ನೋಕೆ ಏನು ಸಿಗೋಲ್ಲ. ಆದ್ರೂ ನನಗೂ ಕೂಡ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ನನಗೆ ಒಂದು ಉಪಾಯ ಬರ್ತಾ ಇದೆ. ಇಲ್ಲಿ ಎಲ್ಲಾದ್ರೂ ಪಕ್ಕದಲ್ಲಿ ಹಣ್ಣಿನ ಮರಗಳು ಸಿಗಬಹುದು. ಸ್ವಲ್ಪ ಹುಡುಕೋಣ. ನೀನು ಈ ಕಡೆ ಹುಡುಕು, ನಾನು ಆ ಕಡೆ ಹುಡುಕುತ್ತೇನೆ. ಸರಿ ಆಯ್ತಾ, ಇಬ್ಬರು ಬೇರೆ ಬೇರೆ ಕಡೆ ಹುಡುಕೋಣ. ಲಕ್ಷ್ಮಣ ಆಹಾರವನ್ನು ಹುಡುಕುತ್ತಾ ಮುಂದೆ ಬರುತ್ತಿದ್ದನು. ಆವಾಗ ಅಕಸ್ಮಾತಾಗಿ ಅವನಿಗೆ ಒಂದು ಚೀಲವು ಕಂಡಿತು. ಆವಾಗ ಅವನು ಶ್ರೀಕಾಂತನನ್ನು ಕರೆದನು. ಯೋ ಶ್ರೀಕಾಂತ್, ಬೇಗ ಬಾ ಇಲ್ಲಿ. ಶ್ರೀಕಾಂತನು
ಲಕ್ಷ್ಮಣ ಕೂಗಿದ್ದಕ್ಕೆ ಬೇಗ ಓಡಿ ಬಂದನು. ನಿಂತುಕೊಂಡು ಗಾಬರಿಯಿಂದ ಇಲ್ಲಿ ಯಾವುದೋ ಚೀಲ ಇದೆಯಲ್ಲ ಎಂದು ನೋಡುತ್ತಿದ್ದರು. ಈ ಕಾಡಿನಲ್ಲಿ ಚೀಲ ಯಾರು ಬಿಟ್ಟು ಹೋಗಿರಬಹುದು? ಶ್ರೀಕಾಂತ್ ಚೀಲವನ್ನು ತೆರೆದನು. ಚೀಲವನ್ನು ತೆಗೆದು ಇಬ್ಬರು ಆಶ್ಚರ್ಯದಿಂದ ನೋಡಲು ಪ್ರಾರಂಭಿಸಿದರು. ಚೀಲದ ತುಂಬಾ ಚಿನ್ನವೂ ತುಂಬಿತ್ತು. ನೋಡು, ಎಷ್ಟೊಂದು ಬಂಗಾರ ಇದೆ. ನಾವು ಉದ್ಯೋಗ ಹುಡುಕ್ತಾ ಇದ್ರೆ ಆ ದೇವರು ನಮಗೆ ಬಂಗಾರ ಕೊಟ್ಟಿದ್ದಾನೆ. ನಾವು ಜೀವನ ಪೂರ್ತಿ ಶ್ರೀಮಂತರಾಗಿರಬಹುದು, ಅಷ್ಟು ಬಂಗಾರ ಕೊಟ್ಟಿದ್ದಾನೆ. ಅಯ್ಯೋ ಪಾಪ, ಈ ಚಿನ್ನವನ್ನು ಯಾರು ಕಳ್ಕೊಂಡು ಹೋಗಿದ್ದಾರೋ. ನಾವು ಇದು ಸಿಕ್ಕಿದ್ದಕ್ಕೆ ಎಷ್ಟು ಖುಷಿ ಪಡ್ತಾ ಇದೆಯೋ, ಅವನು ಇದು ಕಳ್ಕೊಂಡಿರೋದಕ್ಕೆ ಅಷ್ಟು ದುಃಖ ಪಡ್ತಾ ಇರ್ತಾನೆ. ನೀನು ಹೇಳ್ತಾ ಇರೋದು ನಿಜ. ಈ ಚಿನ್ನ ಕಳ್ಕೊಂಡವನು ಎಷ್ಟು ದುಃಖ ಪಡ್ತಾ ಇದ್ದಾನೋ ಏನೋ. ಆದರೆ ಇದು ನನಗೆ ಸಿಗಬೇಕು ಅಂತ ಬರೆದಿದೆ, ಅದಕ್ಕೆ ನನಗೆ ಸಿಕ್ಕಿದೆ. ಇನ್ನು ನಮ್ ಕಷ್ಟ ಎಲ್ಲ ದೂರ ಆದಂಗೆ. ಆದ್ರೂ ಕಳ್ಕೊಂಡವನು ಇಲ್ಲಿ ಇಲ್ವಲ್ಲ. ಅವನು ಬರುವಷ್ಟರಲ್ಲಿ ಇದು ಬೇರೆ ಯಾರಿಗಾದ್ರೂ ಸಿಗ್ಬಿಟ್ರೆ. ಬಂಗಾರ ಕೈಯಲ್ಲಿರುವಾಗ ನಿರ್ಲಕ್ಷ್ಯವಾಗಿದ್ದಿದ್ದು ಅವನ ತಪ್ಪು. ಅದು ಹಾಗೆ ಅಲ್ಲ ಅಣ್ಣ. ನೀನು ನನ್ನ ಕೇಳಿದ್ರೆ ಈ ಗ್ರಾಮದ ದೊಡ್ಡವರಿಗೆ ಹೋಗಿ ಇದನ್ನ ಕೊಡೋಣ. ಕಳ್ಕೊಂಡಿರೋವನು ಬಂದು ಇದನ್ನ ಇಸ್ಕೊಂಡು ಹೋಗುತ್ತಾನೆ. ಏನು ಮಾರಾಯ, ಏನು ಹೇಳುತ್ತೀಯಾ ನೀನು? ಇದು ನಮಗೆ ಸಿಕ್ಕಿರೋದು ನನಗೆ ಕೊಡೋಕೆ ಇಷ್ಟ ಇಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿನಗೆ ಗೊತ್ತಲ್ಲ. ಆ ದೇವರೇ ನನಗೆ ಕೊಟ್ಟಿರೋ ಅವಕಾಶ ಇದು. ಇದನ್ನ ಇಬ್ಬರು ಅರ್ಧರ್ಧ ಸಮನಾಗಿ ಹಂಚಿಕೊಳ್ಳೋಣ. ಆಮೇಲೆ ನಮ್ಮೂರಿಗೆ ಹೋಗೋಣ. ನನಗೆ ಬಂಗಾರ ಸಿಕ್ಕಿರುವ ವಿಚಾರ ಯಾರಿಗೂ ಗೊತ್ತಾಗಲ್ಲ. ನಾವು ಸುಮ್ಮನೆ ಇದ್ದು ಬಿಡೋಣ. ನಿನ್ನ ಆರ್ಥಿಕ ಪರಿಸ್ಥಿತಿ ನನಗೆ ಗೊತ್ತು. ಒಂದು ವೇಳೆ ನೀನು ಇಷ್ಟು ಬಂಗಾರ ಕಳ್ಕೊಂಡಿದ್ರೆ ಅವಾಗ ನೀನು ಇದೇ ತರ ಯೋಚನೆ ಮಾಡ್ತಾ ಇದ್ದೀಯಾ? ಇದನ್ನ ಹೇಗಾದರೂ ಮಾಡಿ ಕಳ್ಕೊಂಡಿರೋವನಿಗೆ ವಾಪಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನೀನು ಎಷ್ಟೇ ಹೇಳಿದ್ರು ಸಿಕ್ಕಿರೋದನ್ನ ಕಳ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ನನ್ನ ಮಾತು ಕೇಳು. ಅರ್ಧ ನೀನು, ಅರ್ಧ ನಾನು ತಗೋತೀನಿ. ಇಬ್ಬರು ಇದೇ ರೀತಿಯ ಬಹಳ ಚರ್ಚೆ ಮಾಡಿದ ನಂತರ ಶ್ರೀಕಾಂತ್ ಹೀಗೆ ಹೇಳುತ್ತಾನೆ. ಆಯ್ತು, ನಿನ್ನ ಪರಿಸ್ಥಿತಿ ನೋಡಿ ನನಗೆ ಅರ್ಥ ಆಗ್ತಾ ಇದೆ. ಏನ್ ಮಾಡೋದು, ಇಬ್ಬರು ಅರ್ಧರ್ಧ ಭಾಗ ಹಂಚಿಕೊಳ್ಳೋಣ. ಅರ್ಧ ಭಾಗ ನೀನು ಮನೆಗೆ ತಗೊಂಡು ಹೋಗು. ನನ್ನ ಅರ್ಧ ಭಾಗವನ್ನು ನಾನು ಇದೇ ಊರಿನ ಗೋಡರಿಗೆ ಕೊಟ್ಟು ಬರ್ತೀನಿ. ಆಯಿತು, ನಿನ್ನ ಭಾಗದ ಬಂಗಾರವನ್ನು ಏನಾದರೂ ಮಾಡ್ಕೋ. ನನ್ನ ಅರ್ಧ ಭಾಗ ಬಂಗಾರ ತಗೊಂಡು ನಾನು ಮನೆಗೆ ಹೋಗ್ತೀನಿ. ಇಬ್ಬರು ಬಂಗಾರವನ್ನು ಹಂಚಿಕೊಂಡು ಅವರವರ ದಾರಿಯಲ್ಲಿ ಹೊರಟರು. ಲಕ್ಷ್ಮಣ ಮನೆಗೆ ಹೋದರೆ ಶ್ರೀಕಾಂತ ಗೌಡರ ಹತ್ತಿರ ಹೋಗುತ್ತಾನೆ. ಈ ಅರ್ಧ ಚಿನ್ನವನಾದರೂ ಕಳೆದುಕೊಂಡವನಿಗೆ ಕೊಡಲು ಪ್ರಯತ್ನ ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಊರಿನ ಒಳಗೆ ಪ್ರವೇಶ ಮಾಡಿದನು. ನಮಸ್ಕಾರ ಗೌಡ್ರೆ, ನಿಮ್ಮತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು. ನಡೆದ ಎಲ್ಲ ವಿಚಾರವನ್ನು ಗೌಡರಿಗೆ ಶ್ರೀಕಾಂತ್ ತಿಳಿಸಿದ. ಈ ಬಂಗಾರವನ್ನು ಕಳೆದುಕೊಂಡವನಿಗೆ ಸಿಗುವ ಹಾಗೆ ಮಾಡಿ, ಇನ್ನು ಉಳಿದ ಅರ್ಧ ಭಾಗವನ್ನು ನಾನು ಕೆಲಸ ಮಾಡಿ ವಾಪಸ್ ಕೊಡಲು ಪ್ರಯತ್ನ ಮಾಡ್ತೀನಿ. ನೀನು ಹೇಳೋದು ಸರಿಯಾಗಿದೆ. ಲಕ್ಷ್ಮಣನ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ಅದಕ್ಕೆ ಅವನು ಆತರ ಯೋಚನೆ ಮಾಡಿದ್ದಾನೆ. ಇವತ್ತು ಬೆಳಗ್ಗೆನೇ ಬಂಗಾರ ಕಳಕೊಂಡಿರುವ ವ್ಯಕ್ತಿ ನನ್ನ ಹತ್ರ ಬಂದಿದ್ದ. ಬಂಗಾರ ಕಳಕೊಂಡಿರುವ ವಿಚಾರ ಎಲ್ಲ ಹೇಳಿ ಹೋಗಿದ್ದ. ನಾನು ಅವನನ್ನು ಕರೆಸಿ ಅವನಿಗೆ ಬಂಗಾರ ಕೊಡು ಜವಾಬ್ದಾರಿ ನಂದು. ಆ ವ್ಯಕ್ತಿನ ಕರೆಸ್ತೀನಿ. ಅವನು ಪೂರ್ತಿ ಬಂಗಾರ, ನಂದು ಪೂರ್ತಿ ಬಂಗಾರ ಬೇಕು ಅಂದ್ರೆ ನಾನೇನು ಮಾಡಲಿ? ನೀವು ಅವನ ಕರೆಯಿರಿ, ನಾನೇ ಮಾತಾಡ್ತೀನಿ. ಗೋಡು ಕರೆದ್ರು ಅಂತ ಬಂಗಾರ ಕಳೆದುಕೊಂಡ ವ್ಯಕ್ತಿ ಗೌಡ್ರ ಮನೆ ಹತ್ತಿರ ಬಂದನು. ನಡೆದ ಎಲ್ಲ ಘಟನೆಯನ್ನು ಗೌಡ್ರು ಚಂದ್ರಯ್ಯನಿಗೆ ಹೇಳಿದರು. ನೋಡಿ ಚಂದ್ರಯ್ಯ, ನಿನ್ನ ಬೇಜವಾಬ್ದಾರಿಯಿಂದ ಬಂಗಾರ ಕಳೆದುಕೊಂಡಿದ್ದು ನಿಂದೆ ತಪ್ಪು. ಎಲ್ಲ ಕಳೆದುಕೊಳ್ಳು ಬದಲು ಸ್ವಲ್ಪ ಆದರೂ ಸಿಗುತ್ತೆ ಅಂತ ಖುಷಿ ಪಡು. ಇನ್ನು ಉಳಿದಿದ್ದೆಲ್ಲ ಇನ್ನೂ ಸ್ವಲ್ಪ ಸಮಯದಲ್ಲೇ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ಏನು ಮಾಡೋದು ನೀನೇ ಹೇಳಪ್ಪ. ಗೌಡ್ರೆ, ಆ ದುಡ್ಡಿಂದ ನಾನು ತರಕಾರಿ ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈಗ ನೀವು ಸ್ವಲ್ಪ ಬಂಗಾರ ಕೊಟ್ರೆ ವ್ಯಾಪಾರ ಮಾಡೋಕೆ ಸರಿಯಾಗಲ್ಲ. ಪೂರ್ತಿ ಬಂಗಾರ ಸಿಕ್ಕರೆ ನಾನು ವ್ಯಾಪಾರ ಮಾಡಲು ಚೆನ್ನಾಗಿರುತ್ತೆ. ನೀವೇ ಹೇಗಾದರೂ ಮಾಡಿ ನ್ಯಾಯ ಕೊಡಿಸಿ ಗೌಡ್ರೆ. ನಾನು ನಿಮ್ಮ ಬಂಗಾರವನ್ನು ಪೂರ್ತಿ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ. ಆದರೆ ನನಗೆ ಸ್ವಲ್ಪ ಸಮಯ ಬೇಕು. ಶ್ರೀಕಾಂತ, ಯಾಕೆ ಇಷ್ಟು ಕಷ್ಟಪಡುತ್ತೀಯಾ? ಆ ಉಳಿದ ಬಂಗಾರ ಲಕ್ಷ್ಮಣನ ಹತ್ತಿರ ಇದೆ ಅಂತ ಹೇಳ್ತಾ ಇದ್ದೀಯಾ? ಅದನ್ನೇ ಇಸ್ಕೊಂಡು ಚಂದ್ರನಿಗೆ ಕೊಟ್ಟು ಬಿಡು. ಇಲ್ಲ ಗೌಡ್ರೆ, ಲಕ್ಷ್ಮಣ ತುಂಬಾ ಒಳ್ಳೆಯವನು. ಅವನ ಆರ್ಥಿಕ ಪರಿಸ್ಥಿತಿ ಕಷ್ಟ ಇರೋ ಕಾರಣ ಅವನು ಇತರ ಮಾಡ್ತಾ ಇದ್ದಾನೆ. ನೀವೇ ದೊಡ್ಡ ಮನಸ್ಸು ಮಾಡಿ ಅರ್ಥ ಮಾಡಿಕೊಂಡು ನನಗೆ 3 ತಿಂಗಳು ಟೈಮ್ ಕೊಟ್ಟರೆ ನಾನು ವಾಪಸ್ ಕೊಡ್ತೀನಿ. ನೋಡಿ ಚಂದ್ರಯ್ಯ,
ನೀವು ಕಳಕೊಂಡಿರೋ ಬಂಗಾರನ ಈ ಶ್ರೀಕಾಂತ ನಿಮಗೆ ಮರಳಿ ಕೊಡದೇ ಇದ್ದರೆ ನಿನ್ನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡು. ಸದ್ಯಕ್ಕೆ ಈ ಬಂಗಾರದಲ್ಲಿ ಸರಿ ಮಾಡ್ಕೋ, ಬೇಗ ಇನ್ನುಳಿದ ಬಂಗಾರವನ್ನು ವಾಪಸ್ ಬರುತ್ತರ ಮಾಡ್ತೀನಿ. ಆದರೂ ಗೌಡ್ರೆ, ನೀವು ಕೊಡ್ತಾ ಇರೋ ತೀರ್ಪು ಸರಿಯಾಗಿದೆ. ಊರಿನ ದೊಡ್ಡವರಾಗಿ ನೀವೇ ಈ ರೀತಿ ಭೇದ ಭಾವ ಮಾಡಿದ್ರೆ ನನ್ನ ಬಂಗಾರ ಯಾರತ್ರ ಇದೆ ಅಂತ ನಿಮ್ಗೆ ಗೊತ್ತಾದ್ರೂ ಕೂಡ ನೀವು ನನಗೆ ಅದನ್ನು ಕೊಡಲು ಆಗ್ತಾ ಇದೆ. ನೀನ್ ಹೇಳ್ತಾ ಇರೋದು ನಿಜಾನೇ, ಆದರೆ ಅವನು ಹೇಳ್ತಾ ಇರೋದು ನಿಜಾನೇ. ಆದರೆ ನಾನ್ ಏನ್ ಮಾಡ್ಲಿ? ಆಯ್ತು, ನಾನೇ ಒಂದು ತೀರ್ಪು ಮಾಡ್ತೀನಿ, ಹಾಗೆ ಮಾಡು. ಇವಾಗ ಅರ್ಧ ಬಂಗಾರ ಇವನತ್ರ ಇಸ್ಕೋ, ನಾನು ನಿನಗೆ ಸ್ವಲ್ಪ ಹಣ ನೀಡುತ್ತೇನೆ. ಶ್ರೀಕಾಂತ ಬಂಗಾರ ವಾಪಸ್ ಕೊಟ್ಟ ಮೇಲೆ ನಾನು ನಿನ್ನ ಕರೀತೀನಿ. ಅವಾಗ ನೀನು ನನಗೆ ಹಣವನ್ನು ಪೂರ್ತಿ ವಾಪಸ್ ಕೊಡು. ನಿನ್ನ ಬಂಗಾರವನ್ನು ನೀನು ತೆಗೆದುಕೊಂಡು ಹೋಗು. ಈ ತೀರ್ಪಿಗೆ ನಾನು ಒಪ್ಪುತ್ತೇನೆ ಗೌಡ್ರೆ. ಅರ್ಧ ಬಂಗಾರವನ್ನು ಪಡೆದುಕೊಂಡು ಗೌಡರಿಂದ ಹಣ ಪಡೆದುಕೊಂಡು ಆ ವ್ಯಕ್ತಿ ಅಲ್ಲಿಂದ ಹೋಗುತ್ತಾನೆ. ಶ್ರೀಕಾಂತ್, ನಿನ್ನ ನಿಷ್ಠೆಯನ್ನು ನಾನು ಮೆಚ್ಚಿದೆ. ನೀನು ಕೆಲಸಕ್ಕಾಗಿ ಹುಡುಕುತ್ತಿದೆಯಲ್ಲ. ಅರಮನೆಗೆ ಹೋಗಿ ಸುಬ್ಬಯ್ಯ ಎಂಬ ವ್ಯಕ್ತಿ ಇರುತ್ತಾನೆ. ಅವನಿಗೆ ನಾನು ಹೇಳಿದೆ ಅಂತ ಹೇಳು, ನಿನಗೆ ಒಳ್ಳೆ ಕೆಲಸ ಕೊಡುತ್ತಾನೆ. ಗೌಡ್ರೆ, ನೀವು ನನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಕೆಲಸ ಕೊಡಿಸಿದರೆ ಆದಷ್ಟು ಬೇಗ ನಿಮ್ಮ ಚಿನ್ನದ ಸಾಲವನ್ನು ನಾನು ವಾಪಸ್ ಕೊಡ್ತೀನಿ. ಇವಾಗ ನಾನು ಇಲ್ಲಿಂದ ಹೋಗ್ತೀನಿ ಗೌಡ್ರೆ. ಶ್ರೀಕಾಂತ್ ರಾಜರನ್ನು ಭೇಟಿಯಾಗಲು ತೆರಳುತ್ತಾನೆ. ಈ ಕಡೆ ಲಕ್ಷ್ಮಣ ಮನೆಗೆ ಬಂದು ನಡೆದ ಎಲ್ಲ ಘಟನೆಯನ್ನು ವಿವರಿಸಿದನು. ನೀವು ಮಾಡಿದ್ದು ಏನಾದ್ರೂ ಚೆನ್ನಾಗಿದೆಯಾ? ಶ್ರೀಕಾಂತ್ ಅನ್ನ ಹೇಳಿದ್ದು ನಿಜಾನೇ? ಚಿನ್ನ ಕಳ್ಕೊಂಡಿರುವ ವ್ಯಕ್ತಿ ಎಷ್ಟು ದುಃಖ ಪಡ್ತಾ ಇದ್ದನೋ ಏನೋ. ಈ ಚಿನ್ನವನ್ನು ಬೇಗ ತೆಗೆದುಕೊಂಡು ಹೋಗಿ ಆ ಊರಿನ ಗೌಡ್ರಿಗೆ ಕೊಟ್ಟು ಬನ್ನಿ. ನೀನು ಈ ಚಿನ್ನ ನೋಡಿ ಖುಷಿ ಕೊಡ್ತೀಯಾ ಅಂತ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀಯಾ? ನಿನಗೆ ಗೊತ್ತಿಲ್ಲ ನನ್ನ ಕಷ್ಟ ಯಾವ ರೀತಿ ಇದೆ ಅಂತಂದು. ಅದಕ್ಕೆ ನಾನು ಈ ಥರ ಮಾಡಿದೆ. ನೀವು ಓದಿರುವವರು ಈ ಥರ ಮಾಡಿದ್ರೆ ಹೇಗೆ? ನಿಮಗೆ ಕೆಲಸ ಸಿಗುತ್ತೆ. ಈಗ ಹೇಗಿದ್ರು ಬಂಗಾರ ಮಾಡಿ ಮನೆಗೆ ಧಾನ್ಯ ತಂದಿದ್ದೇವೆ. ಸ್ವಲ್ಪ ದಿನದವರೆಗೂ ನಡೆಯುತ್ತೆ. ಇವಾಗ ಈ ಬಂಗಾರವನ್ನು ತೆಗೆದುಕೊಂಡು ಗೌಡರಿಗೆ ಕೊಟ್ಟು ಬನ್ನಿ. ಹೆಂಡತಿಯ ಮಾತು ಕೇಳಿ ಬಂಗಾರವನ್ನು ತೆಗೆದುಕೊಂಡು ಗೌಡರ ಹತ್ತಿರ ತೆರಳುತ್ತಾನೆ. ನಮಸ್ಕಾರ ಗೌಡ್ರೆ. ನನಗೆ ಮತ್ತು ನನ್ನ ಸ್ನೇಹಿತನಿಗೆ ಈ ಬಂಗಾರ ಕಾಡಿನಲ್ಲಿ ದೊರಕಿತ್ತು. ಇಬ್ಬರೂ ಹಂಚಿಕೊಂಡಿದ್ದೇವೆ. ಆ ಬಂಗಾರವನ್ನು ಕೂಡ ನಾನು ಕೆಲಸ ಮಾಡಿ ವಾಪಸ್ ತಂದುಕೊಡ್ತೀನಿ. ಇವಾಗ ನೀವು ಇದನ್ನ ಇಟ್ಕೊಳ್ಳಿ. ನೋಡ ಲಕ್ಷ್ಮಣ, ನಿನ್ನ ಆರ್ಥಿಕ ಪರಿಸ್ಥಿತಿ ನಿನ್ನ ಈ ಥರ ಮಾಡಿದೆ. ನಿನ್ನ ಸ್ನೇಹಿತ ಶ್ರೀಕಾಂತ ನಿನ್ನೆನೆ ಬಂದು ಬಂಗಾರ ಕೊಟ್ಟು ಹೋಗಿದ್ದಾನೆ ಮತ್ತು ನಿನ್ನ ಬಂಗಾರವನ್ನು ಕೂಡ ಅವನೇ ವಾಪಸ್ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದ. ಹೌದಾ ಗೌಡ್ರೆ? ನನ್ನ ಸ್ನೇಹಿತ ನಿಜವಾಗಿಯೂ ತುಂಬಾ ಒಳ್ಳೆಯವನು. ಆಯ್ತು ಗೌಡ್ರೆ, ಬಂಗಾರ ನೀವು ತಗೊಳ್ಳಿ, ನಾನಿನ್ನ ಹೊರಡುತ್ತೀನಿ. ನಿಮ್ಮಿಬ್ಬರ ಸ್ನೇಹ ನನಗೆ ನಿಜವಾಗಿಯೂ ಇಷ್ಟವಾಯಿತು. ಅದರಲ್ಲೂ ನಿಮ್ಮ ಹತ್ತಿರ ನ್ಯಾಯ ಸತ್ಯ ಇದೆ. ಅದಕ್ಕೆ ನಾನು ನಿನಗೂ ಕೂಡ ರಾಜಧಾನಿಯಲ್ಲಿ ರಾಜರತ್ರ ಹೇಳಿ ಕೆಲಸವನ್ನು ಕೊಡಿಸ್ತೀನಿ. ಅರಮನೆಗೆ ಹೋಗಿ ಸುಬ್ಬಯ್ಯ ಎಂಬ ವ್ಯಕ್ತಿ ಇರ್ತಾನೆ, ಅವನಿಗೆ ನಾನು ಹೇಳಿದೆ ಅಂತ ಹೇಳು. ಅವನು ನಿನಗೆ ಕೆಲಸವನ್ನು ಕೊಟ್ಟೇ ಕೊಡುತ್ತಾನೆ. ತುಂಬಾ ಧನ್ಯವಾದಗಳು ಗೌಡ್ರೆ. ನನಗೆ ಕೆಲಸ ಕೊಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಲಕ್ಷ್ಮಣ ಅಲ್ಲಿಂದ ರಾಜಧಾನಿಗೆ ಹೋಗುತ್ತಾನೆ ಮತ್ತು ಕೆಲಸವನ್ನು ಪಡೆದುಕೊಂಡು ಸುಖ ಸಂಸಾರವನ್ನು ನಡೆಸುತ್ತಾರೆ ಇಬ್ಬರೂ ಕೂಡ.